ಏಪ್ರಿಲ್ 30 ವಿಶೇಷವಾದ ಅಕ್ಷಯ ತೃತೀಯ ಬಂದಿದೆ. ಈ ದಿನದಂದು ಈ ಕೆಲಸ ಮಾಡಿದ್ರೆ ನೀವು ಅಂದುಕೊಂಡಂತೆ ಆಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ. ಹಾಗಾದರೆ ಏನು ಮಾಡಬೇಕು? ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಅಕ್ಷಯ ತೃತೀಯದ ದಿನ ಚಿನ್ನ ಖರೀದಿ ಮಾಡಬೇಕು ಅಂತ ಬಯಸೋದಾದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ, ಕೊನೆಯವರೆಗೂ ನೋಡಿ. ಹಾಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಇದೇ ಏಪ್ರಿಲ್ 30 ಅಂದರೆ ಅಕ್ಷಯ ತೃತೀಯದ ದಿನ ನಾವೆಲ್ಲರೂ ಶಾಶ್ವತವಾಗಿ ಸಮೃದ್ಧಿಯನ್ನ ಹೊಂದಿರುವಂತಹ ದಿನ. ಈ ದಿನವನ್ನ ಸಮೃದ್ಧಿ ದಿನ ಅಂತ ಆಚರಿಸ್ತೇವೆ. ವೈಶಾಖ ಮಾಸದ ಶುದ್ಧ ತೃತೀಯ ಜೊತೆಗೆ ರೋಹಿಣಿ ನಕ್ಷತ್ರ ಇದ್ರೆ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯ ಆಗುತ್ತೆ. ಇನ್ನು ಅಕ್ಷಯ ತೃತೀಯ ಅಂದ್ರೆ ಆ ದಿನ 100 ಪಟ್ಟು ಹೆಚ್ಚಿನ ಫಲ ನಮಗೆ ಸಿಗುತ್ತೆ ಅಂತ ಅರ್ಥ. ಅಕ್ಷಯ ಅಂದ್ರೆ ನಶಿಸಲಾಗದ್ದು ಅಂತ ಅರ್ಥ. ದಿನೇ ದಿನೇ ಸಮೃದ್ಧಿಯಾಗಿ ಬೆಳೆಯುವಂಥದ್ದು ಅಂತ ಕೂಡ ಹೇಳ್ತಾರೆ. ಇನ್ನು ಅಕ್ಷಯ ತೃತೀಯ ಪುರಾಣಗಳಲ್ಲಿ ಈ ರೀತಿಯಾಗಿ ಉಲ್ಲೇಖವಿದೆ. ಭೂರಿಶ್ರವಸ್ ಎಂಬ ರಾಜನಿಗೆ ಮಹಾವಿಷ್ಣುವಿನ ದರ್ಶನ ಜರುಗಿತ್ತಂತೆ. ವೇದವ್ಯಾಸರು ಗಣಪತಿಗೆ ಮಹಾಭಾರತವನ್ನ ಬರೆಯಲು ಶುರು ಮಾಡಿಸಿದ ದಿನವಂತೆ. ಅಷ್ಟೇ ಅಲ್ಲ, ಪರಶುರಾಮನ ಅವತಾರ ಆದ ದಿನ ಅಂತ ಕೂಡ ಹೇಳಲಾಗುತ್ತೆ. ಸಮುದ್ರದಲ್ಲಿ ಅಡಗಿಸಲು ಹೊರಟ ವೇದವನ್ನ ಮತ್ತೆ ವರಹ ಅವತಾರದಲ್ಲಿ ಬ್ರಹ್ಮನಿಗೆ ಕೊಟ್ಟ ದಿನ. ಕುಚೇಲನು ತಂದಂತಹ ಅವಲಕ್ಕಿಯನ್ನ ಸ್ವೀಕರಿಸಿ ಶ್ರೀಕೃಷ್ಣ ಪರಮಾತ್ಮ ಸಂತೋಷದಿಂದ ತನ್ನ ಸ್ನೇಹಿತನಿಗೆ ಸಂಪತ್ತನ್ನ ಸಂಪಾದಿಸಿಕೊಟ್ಟಂತಹ ದಿನ. ಹೀಗೆ ಪುರಾಣಗಳಲ್ಲಿ ಅಕ್ಷಯ ತೃತೀಯ ದಿನವನ್ನ ಉಲ್ಲೇಖಿಸಲಾಗಿದೆ. ಈ ದಿನ ಮಾಡಿದ ಪ್ರತಿಯೊಂದು ಕೆಲಸವೂ 100 ಪಟ್ಟು ಹೆಚ್ಚಾಗಿ ಫಲವನ್ನ ನೀಡೋ ದಿನ. ಮುಖ್ಯವಾಗಿ ಗುರುಗಳ ಮುಖೇನ ಮಂತ್ರೋಪದೇಶವನ್ನ ಪಡೆಯಲು ಪ್ರಶಸ್ತವಾದ ದಿನ ಅಂತ ಕೂಡ ಹೇಳಲಾಗುತ್ತೆ. ಲಕ್ಷ್ಮೀ ದೇವಿ ಸಾನ್ನಿಧ್ಯ ಇರುವ ವಸ್ತುಗಳನ್ನ ಕೊಂಡುಕೊಂಡರೆ ದಿನೇ ದಿನೇ ಸಮೃದ್ಧಿ ಬೆಳೆಯುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಸಮೃದ್ಧಿಯನ್ನ ಬೆಳೆಸಿಕೊಳ್ಳಲು ನಾವು ಬೇರೆ ರೀತಿಯ ಕೆಲಸಗಳನ್ನ ಮಾಡಬಾರದು. ಆದ್ದರಿಂದ ದಾನ ಧರ್ಮಾದಿ ಕಾರ್ಯಗಳನ್ನ ಮಾಡುವ ದಿನ ಇದಾಗಿದೆ. ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ದು ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ವಿಶೇಷ ಫಲ ಉಂಟಾಗುತ್ತೆ. ಇನ್ನು ಅಕ್ಷಯ ತೃತೀಯದ ದಿನ ದಾನ ಧರ್ಮದ ಜೊತೆಗೆ ಪೂಜೆಗಳನ್ನ ಮಾಡಿಕೊಂಡು ಪ್ರತಿ ತಿಂಗಳು ಬರುವ ಶುಕ್ಲ ತೃತೀಯದ ದಿನ ಉಪವಾಸ ಕೂಡ ಮಾಡೋರು ಇದ್ದಾರೆ. ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣುವಿಗೆ ಪ್ರೀತಿಪೂರ್ವಕವಾದ ದಿನ ಇದಾಗಿರೋದ್ರಿಂದ ಈ ದಿನ ಶ್ರೀಮನ್ ಮಹಾಲಕ್ಷ್ಮಿಗೆ ಹಾಗೂ ಮಹಾವಿಷ್ಣುವಿಗೆ ಪೂಜೆ ಮಾಡಬೇಕು. ಅವರಿಬ್ಬರನ್ನ ಯಥಾಶಕ್ತಿ ಪೂಜೆ ಮಾಡಬೇಕು. ಒಂದು ವೇಳೆ ಏನೂ ಸಾಧ್ಯವಾಗದಿದ್ದರೆ ಮಂತ್ರಾಕ್ಷತೆಯಿಂದ ಶ್ರೀಮನ್ನಾರಾಯಣನ ಪಾದಗಳಲ್ಲಿ ಮಂತ್ರಾಕ್ಷತೆಯನ್ನು ಸಮರ್ಪಿಸಿ ಪೂಜಿಸಿಕೊಳ್ಳಬಹುದು. ಇನ್ನು ಈ ಪೂಜೆಗಾಗಿ ಸಾಲ ಸಂಬಂಧ ಮಾಡೋ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ದಾನ ಧರ್ಮ, ಪೂಜೆ, ಜಪ ಇಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಪಾಪ ಕಾರ್ಯಗಳನ್ನ ಮಾಡಬಾರ್ದು, ಪಾಪ ಕೆಲಸಗಳನ್ನ ಯೋಚನೆ ಮಾಡಬಾರ್ದು. ಸಾಧ್ಯವಾದಷ್ಟು ಈ ದಿನ ನಮ್ಮ ಯಥಾಶಕ್ತಿ ಕೆಲಸಗಳನ್ನ, ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಚಿನ್ನ ಖರೀದಿಸೋದಾಗ್ಲಿ, ಮನೆಗೆ ತರೋದಾಗ್ಲಿ ಇದನ್ನ ಯಾವ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖಿಸಿಲ್ಲ. ಆದರೆ ಚಿನ್ನವನ್ನ ಶ್ರೀ ಮಹಾಲಕ್ಷ್ಮಿ ಸ್ವರೂಪವಾಗಿ ಭಾವಿಸ್ತೇವೆ. ಆದ್ದರಿಂದ ಚಿನ್ನವನ್ನ ಮನೆಗೆ ತರೋದು ಶುಭಕರ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಚಿನ್ನವನ್ನ ತರೋಕೆ ತುಂಬಾ ಒಳ್ಳೆ ದಿನ ಅಂತ ಹೇಳಲಾಗುತ್ತೆ. ಆದರೆ ಅಕ್ಷಯ ತೃತೀಯದ ದಿನ ತರಬೇಕು ಅಂತ ಹೇಳಿ ಚಿನ್ನವನ್ನ ತರೋಕೆ ಸಾಲ ಮಾಡೋ ಅಗತ್ಯತೆ ಇಲ್ಲ. ಅಕ್ಷಯ ತೃತೀಯವನ್ನ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕೇ ಹೊರತು ಸಾಲ ಸಂಬಂಧಗಳಿಂದ ಅಲ್ಲ. ಆದ್ದರಿಂದ ಯಥಾಶಕ್ತಿ ದಾನ ಮಾಡಿ, ಯಥಾಶಕ್ತಿ ಪೂಜೆ ಮಾಡಿಕೊಂಡು ಆಚರಿಸ್ಕೊಳ್ಳಿ. ಆದರೆ ಕೆಟ್ಟ ಪಾಪ ಕಾರ್ಯಗಳನ್ನ ಮಾಡಬೇಡಿ, ಕೆಟ್ಟದ್ದನ್ನ ಮಾಡಬೇಡಿ. ಕೆಟ್ಟ ಆಲೋಚನೆಯನ್ನು ಸಹ ಆ ದಿನದಲ್ಲಿ ಮಾಡಕೂಡದು. ಇದರಿಂದ ಜನ್ಮ ಜನ್ಮಾಂತರದ ಪಾಪ ಬಂದು ಕಾಡುತ್ತೆ. ಕೋಪ, ತಾಪ, ರಾಗ, ದ್ವೇಷಗಳನ್ನ ಬಿಟ್ಟು ಬಿಡಿ. ಅಕ್ಷಯ ತೃತೀಯದ ದಿನ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ಸಾಕು, ಸಂಪೂರ್ಣ ಫಲ ಅಕ್ಷಯವಾಗುತ್ತೆ. ಅನಂತ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ಅಕ್ಷಯವಾದ ಸಂಪತ್ತು ನಿಮ್ಮದಾಗುತ್ತೆ.